ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಕೆಲವರು ತಲೆ ಮೇಲೆ ಹಾಕಿಲ್ಲ, ಕೆಲವರು ತಲೆ ಮೇಲೆ ಹಾಕ್ಯಾರ. ಎರಡು ಗುಂಪು ಮಾಡೋದೇನು? ಹಾಕದವ್ರದ್ದು ಒಂದು ಕಡೆ, ಹಾಕ್ಲಾರ್ದವ್ರು ಒಂದು ಕಡೆ, ಇವರನ್ನು ಅವರು ದ್ವೇಷಿಸೋದು, ಅವರನ್ನು ಇವರು ದ್ವೇಷಿಸೋದು. ಹೀಗೆಲ್ಲಾದರೂ ಹಾಕಬೇಕನ್ನಿಸ್ತು ನೀವು ಹಾಕ್ರಿ, ಹಾಕಬಾರ್ದು ಅನ್ನಿಸ್ತು ಅಂದರೆ ಬಿಟ್ರು. ಆದರೆ ಸಂತೋಷವಾಗಿರೋದು, ಹಾಕಿ ಆನಂದ ಪಡೋದು, ಹಾಕದೆ ಆನಂದ ಪಡೋದು, ಅದು ಬಹಳ ಮಹತ್ವ. ನಮಗೆ ಇವರು ಹಿಡಿಸೋದಿಲ್ಲ ಅಂದರೆ ಹೇಳಿ, ಏನು ಮಸ್ತ್ ಒಬ್ಬ ಪಟಕ ಸುತ್ಕೊಂಬಂದಾನ, ಏನು ಇದ್ಯಾವ ಪಟಕ ಅಂತಾರೇನು? ನಾನು ಸುತ್ತಿರಕ್ಕಿಲ್ಲ, ಜನ ಬಯಸ್ಲಿಕ್ಕಿಲ್ಲ, ಅವಾಗ ಆನಂದ ಆಗ್ಯದ. ಸುತ್ಯಾನ, ಏನು ಮಸ್ತ್ ಕಾಣ್ತೀಯೋ, ಇಷ್ಟನ್ರಿ ಸ್ವರ್ಗ ಅವನಿಗೆ. ಹೌದಲ್ಲ ಹೇಳಿ? ನಮ್ಮಂಗ ಇರಬೇಕಂತ ಎಲ್ಲದ? ನಾ ಹೆಂಗೆ ಬಟ್ಟೆ ಹಾಕಿ ನೀವು ಹಂಗೆ ಹಾಕಬೇಕು, ಅವ್ರು ಹಾಕಿದಂಗೆ ಇವ್ರು ಹಾಕಬೇಕು, ಇದೆಲ್ಲದ ಹೇಳಿ? ನಿಮಗೆ ಏನು ಮನಸ್ಸಿಗೆ ಸಮಾಧಾನ ಆಗ್ತದೆ ಅದನ್ನು ನೀವು ಮಾಡೋದು. ಅವ್ರ ಮನಸ್ಸಿಗೆ ಏನು ಸಮಾಧಾನ ಕೊಡ್ತದ ಹಂಗೆ ಮಾಡೋದು. ಆದರೆ ಜೀವನ ಕೆಡಿಸಬಾರ್ದು, ಜೀವನ ಹೀಗ ಇದ್ರೆ ಈ ಜಗತ್ತು ನಾವು ಮೆಚ್ಚುಗೋತೇವೆ, ಇಲ್ಲದೇ ಇದ್ರೆ ದ್ವೇಷಿಸ್ತೇವೆ. ಅಂದರೆ ಎಷ್ಟು ದ್ವೇಷ ಮಾಡೋದು ಹೇಳಿ? ಒಂದು ಗಿಡ ಇತ್ತು, ಗಿಡದಾಗ ದೊಡ್ಡ ವೃಕ್ಷದು, ಅದರಾಗ ಪಕ್ಷಿಗಳು, ಎಲ್ಲ ಥರದ ಪಕ್ಷಿಗಳು ಏನು ಮನೆ ಮಾಡಿಕೊಂಡು ಮಸ್ತಾಗಿ ಇದ್ದು, ಅದರ ತುಂಬ ಹಣ್ಣ ಗಿಡ ಅಂತಿತ್ತು. ನಿಮಗಾಗಿ ಹಣ್ಣ ಎಲ್ಲವನ್ನ ತಯಾರು ಮಾಡ್ತೇನೆ, ನೀವೇನಿಲ್ಲ ನನ್ನ ಮ್ಯಾಲೆ ಬಂದು ಗೂಡು ಕಟ್ಟಿ ನೀವು ಮಜಾದಾಗಿರಬೇಕು ಅಂತ ಯಾವುದು ವೃಕ್ಷ ಎಲ್ಲ ಕಟ್ಕೊಂಡು ಆನಂದವಾಗಿತ್ತು. ಏನು ಒಂದರ ಬಣ್ಣ ಒಂದಕ್ಕಿಲ್ಲ, ಒಂದರ ಆಕಾರ ಒಂದಕ್ಕಿಲ್ಲ. ಎಷ್ಟು ಥರದ ಪಕ್ಷಿಗಳೋ ಅಷ್ಟು ಥರದ ವರ್ಣಗಳು. ಗಿಡಕ್ಕೆ ಭಾರಿ ಆನಂದ ಆಗಿತ್ತು. ಏನು ಸೌಂದರ್ಯ, ಏನು ಅಪ್ರತಿಮ. ಅಲ್ಲಿಗೊಂದು ಕಾಗೆ ಬಂದು ಆ ಗಿಡದಾಗ ಕೂತು. ಅವಾಗ ಉಳಿದ ಪಕ್ಷಿಗಳು ಭಾರಿ ಸಿಟ್ಟಿಗೆದ್ದು, ಯಾಕೆ ಅವೆಲ್ಲ ಚಂದಿದ್ದು, ಇದು ಕಾಗೆ ಚಂದ ಅಲ್ಲ, ಕೆಟ್ಟ ಕಪ್ಪು ಅನ್ನೋದಲ್ಲ, ಕೆಟ್ಟ ಕಪ್ಪು. ಚಲೋ ಕಪ್ಪು ಇರ್ತದೇನು? ಕೆಟ್ಟ ಕಪ್ಪು ಅಂದ್ರೆ ನಮಗೆ ಹಿಡಿಸೋದಿಲ್ಲ ಅಂತ. ಅದನ್ನು ನೋಡಿ ಉಳಿದ ಪಕ್ಷಿಗಳಿಗೆ ತಾಪಾತು. ಇದನ್ನು ಓಡಿಸಬೇಕಂತ ಅವು ಇದನ್ನು ಓಡಿಸಬೇಕು ಹೇಳಿ. ಅವಾಗ ಕಾಗೆ ಹೇಳ್ತದೆ, ನಿಮ್ಮದು ಮೈ ಮೇಲೆ ಚಲೋ ಬಣ್ಣದ, ಮನಸ್ಸು ಛಲ ಇಲ್ಲ. ಜಗತ್ತಿನಾಗ ಕಪ್ಪ ಬ್ಯಾಡೆ, ನೀವೆಲ್ಲ ಚಂದ ಕಾಣಬೇಕಾದ್ರೆ ನಮ್ಮಂಥ ಕಪ್ಪ ಬೇಕಾಗ್ತದೆ. ಅದಕ್ಕೆ ನಿಮ್ಮ ಸೌಂದರ್ಯ ಹೆಚ್ಚು ಮಾಡಬೇಕಂತ ನಾ ಇಲ್ಲಿ ಬಂದು ಕೂತಿದ್ದೇ ವಿನಃ ನಂದು ತೋರಿಸಬೇಕಂತಲ್ಲ. ನಿಮ್ಮದು ಎಷ್ಟು ಬಣ್ಣ, ಎಷ್ಟು ಚಂದದಿರಿ, ನಿಮಗೆ ಆನಂದ ಆಗಲಿ, ಇದು ಒಳಗೆ ದ್ವೇಷ ಯಾಕೆ ಅಂತ ಕಾಗೆ. ಯಾಕೆ ದ್ವೇಷ ಹೇಳಿ? ನನಗಿಲ್ಲ, ನಾನಿನ್ನ ತಾಪ ಮಾಡ್ಕೋಬೇಕು, ನಾ ಹಂಗೆ ಮಾಡೋದಿಲ್ಲ. ನೋಡಕ್ಕೆ ಇಷ್ಟು ದೇವರು ಕೊಟ್ಟನಲ್ಲ, ನಿಮ್ಮದೆಲ್ಲ ಬಣ್ಣ ಕೊಟ್ಟಾನಲ್ಲ, ನನ್ನ ಕಣ್ಣಿನ ಮೂಲಕ ಮನಸ್ಸು ಸುಂದರ ಆಗೇಬಿಡು. ಇಷ್ಟೆಲ್ಲ ನೀವದಿರಿ, ನಾವು ಒಬ್ಬನೇ ಇಲ್ಲೇ ಕಪ್ಪಿದ್ದವ, ನಾನು ನೋಡಿ ಯಾಕೆ ತಾಪ ಮಾಡ್ಕೋತೀರಿ ಅಂತೂ. ಇದು ದ್ವೇಷ. ಹೌದಲ್ಲ ಹೇಳಿ? ನೀವು ಇರ್ರಿ, ನಾನು ಇರ್ತೇನೆ. ಅದಕ್ಕೆ ಕಾಗೆ ಹೇಳ್ತು, ಗಿಡವೇ ಹೇಳು
ನಾನು ಬೇಡೇನು ಅಂತು. ಆವಾಗ ಗಿಡ ಹೇಳಿತು, ನೋಡಿ ನೀವು ಎಲ್ಲರೂ ಇರಬೇಕಂತೆ ಇಷ್ಟು ಹಣ್ಣು ತಯಾರು ಮಾಡೀನಿ, ತಣ್ಣಗಿರ್ರಿ. ನಾನು ಇಷ್ಟು ಶಾಖೆ 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 ಎಲ್ಲ ಮಾಡಿದ್ದೆ ಅದಕ್ಕೆ ನಿಮ್ಮಂಥವರೆಲ್ಲರೂ ಬರಬೇಕು, ಆನಂದ ಪಡೋರು ಬರಬೇಕು, ಬದುಕೋರು ಬರಬೇಕು, ನೋಡಿ ಆನಂದ ಪಡೋರು ಬರಬೇಕು. ಈಗದಲ್ಲ, ಇಷ್ಟು ದಿವಸ ಆತಲ್ಲ, ಗಿಡ ಅಂತದೆ, ಇಷ್ಟು ದಿವಸ ಆತಲ್ಲ, ಇವೆಲ್ಲ ಪಕ್ಷಿಗಳು ತಮ್ಮಷ್ಟಕ್ಕೆ ತಾವು ಮಜಾದಾಗಿದ್ದು. ಈತ ಬಂದಲ್ಲ, ಕಾಗಿ ಬಂತಲ್ಲ, ಒಬ್ಬ ಅನುಭವಿಸಲಿಕ್ಕೆ ಬಂದ. ನಿಮ್ಮನ್ನೆಲ್ಲ ನೋಡಿ ನೋಡಿ ಆನಂದ ಪಡೋರೊಬ್ಬರು ಬೇಕಲ್ಲ. ಎಲ್ಲರೂ ನಾಟಕ ಮಾಡೋರಿದ್ದರೆ ನೋಡೋರೊಬ್ಬರು ಬೇಕು, ಹೌದಲ್ಲ ಹೇಳಿ? ಎಲ್ಲರೂ ಸ್ಟೇಜ್ ಮೇಲೆ ಹೋದ್ರೆ ಹೆಂಗೆ? ಒಬ್ಬರೇ ಬೇಕು ನೋಡವ. ಅವ ಮಹತ್ವದವ. ನೋಡಾಮಿದ್ದರೆ ಮಾಡೋರಿಗೆ ಒಂದಿಟ್ಟು ಹುರುಪ ಬರ್ತದೆ. ನೋಡೋರೇ ಇಲ್ಲ, ಅದು ಒಳಕ್ಕಿಲ್ಲೇನದ. ಮತ್ತು ನೋಡಾಮ ಹೆಂಗೆ ನೋಡಬೇಕು? ಅವ ಯಾವಾಗಲೂ ತಾಳೆ ಹಾಕೋತ್ ನೋಡ್ತಿರ್ಬೇಕು, ಮುಖದ ಮೇಲೆ ಪ್ರಸನ್ನತೆಯಿಂದ ನೋಡ್ತಿರ್ಬೇಕು. ಅಂದ್ರೆ ನಾಟಕ ಮಾಡೋರಿಗೆ ಹುರುಪ ಬರ್ತದೆ. ಅದಕ್ಕೆ ಕಾಗೇನು ಬಂದದಲ್ಲ, ಅವ ಒಬ್ಬನೇ ನೋಡವ. ನೀವೆಲ್ಲ ನಾಟಕ ಮಾಡೋರು ಮಸ್ತ್ ಮಾಡಿ ಹಾಡ್ರಿ ಹಾಡ್ರಿ ಮಾಡ್ರಿ. ಅವ ಹಾಡೋದು ಇಲ್ಲ, ಮಾಡೋದು ಇಲ್ಲ. ಯಾಕೆ? ಹಾಡಿಗೆ ಧ್ವನಿ ಇಲ್ಲ, ಚಲೋ. ನೋಡಕ್ಕೆ ಬಣ್ಣಿಲ್ಲ, ಕುಣ್ಯಾಕ ಅವನಿಗೆ ಬರೋದಿಲ್ಲ. ಆದರೆ ನೋಡವ ಅವನೇ, ಅವನ ಆನಂದಕ್ಕಾಗಿ ನೀವು ಮಾಡಿ. ಹೆಂಗದೆ ಹೇಳಿ? ಗಿಡ ಹೇಳಿತು, ನಾನು ಆಶ್ರಯ ಕೊಟ್ಟೀನಿ, ಮಸ್ತಾಗಿರ್ರಿ. ಅವ ಬ್ಯಾಡಗನಲ್ಲ, ಅವನ ಕಡೆ ನೋಡಬೇಡ, ನಿಮ್ಮ ಆನಂದದಾಗ ನೀವಿರಿ. ದ್ವೇಷ ಜಗತ್ತನ್ನು ಕೆಡಿಸೋದು ದ್ವೇಷ. ನಮಗೆ ಯಾವುದು ಹಿಡಿಸೋದಿಲ್ಲ ಅದನ್ನು ನಾವು ತಿರಸ್ಕರಿಸ್ತೇವಲ್ಲ, ದ್ವೇಷಿಸ್ತೇವಲ್ಲ, ಅದು ನಮಗೆ ಹಿಡಿಸೋದಿಲ್ಲ, ಬಿಡೋಣ. ಎಲ್ಲರಿಗೆ ಎಲ್ಲ ಹಿಡಿಸಬೇಕು ಅಂತಾರೆ. ಎಲ್ಲದ ಎಲ್ಲರಿಗೆ ಎಲ್ಲ. ಆದರೆ ಎಷ್ಟು ಭಯಾನಕ. ಒಬ್ಬರಿಗೆ ಒಂದು ಹಾಗೆ ಬರುವುದಿಲ್ಲ, ಇನ್ನೊಬ್ಬರಿಗೆ ಇನ್ನೊಂದು ಹಾಗೆ ಬರುವುದಿಲ್ಲ. ಹಾಗೆ ಬರಲಿ, ಹಾಗೆ ಬರದೇ ಇರಲಿ. ಆದರೆ ಅವರು ಈ ಜಗತ್ತಿನಾಗಿರೋರೆ, ಜಗತ್ತಿನಾಗಿರೋದೆ. ಒಂದು ದೀಪ ಉರಿತಿತ್ತು, ಒಂದು ದೀಪ, ಅದು ಎಣ್ಣೆ ದೀಪ. ಅವಾಗ ರಾತ್ರಿ ಮಸ್ತಾಗಿ ಅದರ ಬೆಳಕು ಎಲ್ಲ ಕಡೆ ಹರಿವಿತ್ತು. ಅಲ್ಲಿಗೆ ಒಂದು ಪತಂಗ ಬಂತು, ದೀಪದ ಹುಳ. ಅದಕ್ಕೆ ಸಮಾಧಾನ ಇಲ್ಲ ದೀಪದ ಹುಳಕ್ಕೆ. ಏನು ಮಾಡೋದಂದ್ರೆ ಆ ದೀಪ ಆರ್ಸಕ್ಕೆ ಬಂತು. ಅದು ದೀಪದ ಹುಳ ಹಾಗೆ, ಅದಕ್ಕೆ ತಾಪ ಆಗ್ತದೆ. ಅದರ ಸುತ್ತು 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 ಹಾಕಿ ಅದನ್ನು ಆರಿಸೋ ಪ್ರಯತ್ನ. ಅದು ತಾನೂ ಸುಟ್ಟು ಹೋಗ್ತದೆ, ಇಲ್ಲೇನು ತಾನರೇ ಉಳಿತದೇನು? ಅದನ್ನು ಆರಿಸಬೇಕು. ನಾವು ಹೋದ್ರೆ ಹೋಗಲಿ, ನೀವು ಉರಿಬಾರ್ದು, ನೀನು ಆರಬೇಕು. ಎಷ್ಟು ಮಜಾ ಇಲ್ಲ ಅದು? ನೀವು ಹಿಂಗೆ ಹಚ್ಚಿಡ್ರಿ, ಒಂದು 4 ಬಂದೇ ಇರ್ತಾವೆ. ಅವು ಯಾಕೆ ಬಂದವ ಆ ಪ್ರಶ್ನೆ ಬೇರೆ ಕಥೆ. ಇದು ಅದು ಬಂತು, ಇದರ ಸುತ್ತ ಹಾಕ್ತು, ಇದನ್ನು ಆರಿಸ್ಬೇಕಂತ. ಅದು ದೀಪ ಹೇಳ್ತು, ನೀನು ಸುತ್ತ ಹಾಕು, ಆರಿಸೋ ಪ್ರಯತ್ನ ಮಾಡು, ಆದರೆ ನಾನು ಆರ್ತೇನೆ ವಿನಃ ಸುಟ್ಟು ಹೋಗೋದಿಲ್ಲ. ನೀ ಸುಟ್ಟು ಹೋಗಿ ಇದನ್ನು ನೆನಪಿರಲಿ. ನಮ್ಮನ್ನು ಮತ್ತೆ ಹಚ್ಚಾಕ ಬರ್ತದೆ. ನಿಂದಿಲ್ಲ, ಹೋತಂದ್ರೆ ಹೋಯ್ತೋ. ನನ್ನ ಯಾಕೆ ದ್ವೇಷ ಮಾಡ್ತಿ ಹೇಳು? ಸುಮ್ಮನೆ ಸುತ್ತ ಹಾಕು ಅಷ್ಟೇ.
ನಾನು ಮತ್ತು ಉರ್ಯವನೇ. ದೀಪ ನಾನು, ದೀಪ. ನಿನ್ನ ಬಗ್ಗೆನೂ ದ್ವೇಷ ಇಲ್ಲ. ಇದೇನು ಗಾಳಿ ಬಂದು ನಾನು ಆರಿಸ್ತದಲ್ಲ, ಅದರ ಬಗ್ಗೆನೂ ಐ ಡೋಂಟ್ ವರಿ. ಅದರ ಬಗ್ಗೆನೂ ನನ್ನಲ್ಲಿ ದ್ವೇಷ ಇಲ್ಲ. ಐ ಡೋಂಟ್ ಹೇಟ್ ಈದರ್ ಆಫ್ ಯು. ಇಲ್ಲ. ಬೆಳಕ ಕೊಡೋದು ಬಹಳ ಮಹತ್ವದ್ದು, ಅದು ಬಹಳ ಮಹತ್ವದ್ದು. ದ್ವೇಷ ನಾಶ ಮಾಡ್ತದೆ ಅಂದಿಲ್ಲೇನು? ಬಸವಣ್ಣನವರು ಎಷ್ಟು ಚಲೋ ಹೇಳ್ಯಾರ, ಎಷ್ಟು ಚೆನ್ನಾಗಿ ಹೇಳ್ಯಾರ. ಹೇಳಿಲ್ಲ? ತನಗೆ ಮುನಿವರಿಗೆ ಏನು ತಾ ಮುನಿಯಲೇಕಯ್ಯ. ತನಗಾದ ಆಗು ಏನು, ಅವರಿಗಾದ ಚೇಗು ಏನು. ಎಷ್ಟು ಚಲೋ ಮಾತು. ಏನದ ಹೇಳು? ತನಗಾದ ಆಗು ಏನು, ಅವರಿಗಾದ ಚೇಗು ಏನು. ತನಗೆ ಮುನಿವರಿಗೆ, ನೀವು ನನ್ನನ್ನು ದ್ವೇಷಿಸ್ತೀರಿ ಅಂತ ಇಟ್ಕೊಳ್ಳಿ. ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ನಾನು ನಿಮ್ಮನ್ಯಾಕೆ ದ್ವೇಷಿಸಬೇಕು? ನಿಮ್ಮ ಮೇಲೆ ಯಾಕೆ ಕೋಪ ತಾಳಬೇಕು? ಅದರಿಂದ ಆಗೋದರೆ ಏನು? ನನಗೆ ಲಾಭ, ಅವರಿಗೆ ಹಾನಿ ಹೇಳು. ನನಗಾದ ಲಾಭ ಏನು, ಅವರಿಗಾದ ಹಾನಿ ಏನು? ಎಷ್ಟು ಚಲೋ ಹೇಳ್ತು. ತನುವಿನ ಕೋಪ ತನ್ನ ಹಿರಿತನದ ಕೇಡ, ಮನದ ಕೋಪ ತನ್ನ ಅರುಹಿನ ಕೇಡ. ಅಲ್ಲೇನು? ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಎಷ್ಟು ಚಲೋ ಮಾತು. ಮನ್ಯಾಗ ಕಿಚ್ಚ ಹತ್ತು ಅಂದರೆ ಏನಾಗ್ತದೆ? ಮೊದಲು ತನ್ನ ಮನೆ ಸುಡ್ತದ, ಆ ಬಳಿಕ ಮಂದಿ ಮನೆಗೆ ಹೋಗ್ತದ. ಮೊದಲು ತನ್ನ ಮನೆ ಸುಡ್ತು. ಹಾಗ ದ್ವೇಷ ಅಂದ್ರೆ ಬೆಂಕಿದ್ದಂಗೆ. ನಾವು ದ್ವೇಷಿಸಿದರೆ ಮೊದಲು ನಮ್ಮನ್ನ ಹಾಳು ಮಾಡ್ತದೆ ವಿನಃ ಅವರನ್ನಲ್ಲ. ಮೊದಲು ನಮ್ಮನ್ನ, ಆ ಬಳಿಕ ಅವರು. ದ್ವೇಷ, ಇಂಥ ದ್ವೇಷದಲ್ಲ. ಅವರಂತಾರೆ ಯಾಕೆ ಮಾಡೋದು, ಯಾಕೆ ಅವ್ರನ್ನ ಕಂಡ್ರೆ ತಾಪ ಮಾಡಿಕೊಳ್ಳೋದು. ಅವರು ಇರೋವ್ರೆ ಈ ಜಗತ್ತಿನಲ್ಲಿ, ಇವರು ಇರೋವ್ರೆ. ಇಲ್ಲೇನು ಎಲ್ಲರೂ ನಮ್ಮಂಗ ಇರಬೇಕಂತ ಎಲ್ಲದ? ಆಫ್ರಿಕನ್ರು ಇರೋವ್ರೆ, ಚೀನಿಗಳು ಇರೋವ್ರೆ, ಯುರೋಪಿಯನ್ರು ಇರೋವ್ರೆ. ಆಫ್ರಿಕನ್ರು ಕೆಟ್ಟ ಕಪ್ಪ, ಚೀನಿಗಳು ಹಳದಿ, ಯುರೋಪಿಯನ್ರು ಬೆಳ್ಳಗ, ಭಾರತೀಯರು ಮಸ್ತ್ ಬಣ್ಣ ಮಿಶ್ರ. ಈ ಕಡೆ ಬಹಳ ಬೆಳಗೂ ಅಲ್ಲ, ಈ ಕಡೆ ಕಪ್ಪು ಅಲ್ಲ, ಈ ಕಡೆ ಹಳದಿನೂ ಅಲ್ಲ. ಮೂರು ಕೂಡಿಸಿದರೆ ಏನು ಒಂದು ಮಸ್ತ್ ಬಣ್ಣ ಬರ್ತದ, ಅದು ಭಾರತೀಯ ಬಣ್ಣ. ಇಲ್ಲೇನು ಎಷ್ಟು ಚಂದದಾರ. ನಾವು ಎಲ್ಲವನ್ನ ಪ್ರೀತಿಸೋದು ಬೇಡ, ಕನಿಷ್ಠ ದ್ವೇಷರೇ ಮಾಡದೇ ಇರೋದು. ನಮಗೆಲ್ಲ ಇಡಿಸ್ಲಿಕ್ಕಿಲ್ಲ. ಕೆಲವರಿಗೆ ಕೆಂಪಿರಬೇಕು ಅನ್ನಿಸ್ತದೆ, ಕೆಂಪಿರಬೇಕು. ಕೆಲವರಿಗೆ ಬೆಳ್ಳಗಿರಬೇಕು ಅನ್ನಿಸ್ತದೆ, ಕೆಲವರಿಗೆ ಹಳದಿ ಇರಬೇಕು ಅನ್ನಿಸ್ತದೆ. ಅವ್ರಿಗೆ ಆಫ್ರಿಕನ್ರಿಗೆ ಕಪ್ಪಿದ್ರೆ ಮಜಾ. ಯಾಕೆ? ನಮ್ಮ ಬಣ್ಣ ಖಾಯಂ. ನಿಮ್ಮವೆಲ್ಲ ಹೊಯ್ದಾಡ್ತಿರ್ತಾವ, ನಮ್ದು ಹಂಗಲ್ಲ. ಎಷ್ಟು ಚಂದದೆ. ಮತ್ತು ನಮ್ಮ ಬಣ್ಣನೇ ನಿಮ್ಮ ತಲೆ ಏರಿರ್ತದೆ, ಗೊತ್ತಿರಲಿ. ಗೊತ್ತಾಗಲಿಲ್ಲ? ನಿಮ್ಮ ತಲೆ ಮೇಲೆ ಇರೋದು ಕರಿ ಬಣ್ಣ ಗೊತ್ತಿರಲಿ.
ಆ ಕರಿ ಇರೋದರಿಂದಲೇ ನಿಮ್ಮ ಮುಖಕ್ಕೆ ಒಂದಿಟ್ಟು ಕಳಿ ಬಂದಿರ್ತದೆ. ಇವ ಬೆಳ್ಳಗಾದರೆ ಗತಿ ಏನು? ಕರಿ ಯಾವಾಗಲೂ ತಲೆಯ ಮೇಲ ಇರ್ತದೆ ಅಂತ ಅವರು ಆಫ್ರಿಕನ್ರು ಅವರು ಸಂತೋಷ ಪಡ್ಬೇಕಲ್ಲ. ಮತ್ತು ನಮ್ಮ ಕಪ್ಪು ಬಣ್ಣದ ಬ್ಯಾಡ್ ಅನ್ಕೋತ ಹೋದ್ರೆ ಜೀವನ ಹೆಂಗೆ ನಡೆಯೋದು? ಅವರಂತಾರೆ ನೀವು ಇರ್ರಿ, ನಾವು ಇರ್ತೇವೆ. ನಿಮ್ಮ ಬಣ್ಣ ನಿಮಗೆ, ನಮ್ಮ ಬಣ್ಣ ನಮಗೆ. ನಿನ್ನನ್ನು ದ್ವೇಷಿಸೋದಿಲ್ಲ, ನೀನು ನನ್ನನ್ನು ದ್ವೇಷಿಸಬೇಡ. ನಾವಿಬ್ಬರೂ ಈ ಜಗತ್ತಿನಾಗ ಬಾಳಬೇಕು. ನಿನಗೆ ಕಪ್ಪು ಬಣ್ಣ ಹಿಡಿಸಲಿಲ್ಲ, ಕಣ್ಣು ಮುಚ್ಕೊಂಡಿರು. ಆದರೆ ದ್ವೇಷ ಮಾಡ್ಕೋಬೇಡ. ದ್ವೇಷ ಮಾಡು. ಎಲ್ಲ ಬಣ್ಣಗಳು ಬೇಕು, ಗೊತ್ತಿರಲಿ. ಕಾಮನ ಬಣ್ಣಗಳು, ಕಾಮನ ಬಿಲ್ಲ ಅಲ್ಲೇನು? ಇಂದ್ರಧನುಷ್ಯ ನೀವು ನೋಡಿರಲ್ಲ ಆಕಾಶದಾಗ. ಎಲ್ಲ ಬಣ್ಣಗಳು ಬೇಕು. ಸಪ್ತವರ್ಣಗಳವ, ಸಾವಿರ ಬಣ್ಣಗಳು ಮಿಶ್ರ ಮಾಡಿದರೆ ಎಂಥ ಸುಂದರವಾದ ಜಗತ್ತು, ಎಂಥ ಹಾಗೆ ಎಲ್ಲ ಕಡೆ ಭಾಷೆಗಳು ಬದಲ. ಎಷ್ಟು ಭಾಷೆಗಳದಾವ. ಆ ಬಳಿಕ ದೇಶ ಬದಲ, ಸಂಸ್ಕೃತಿ ಬದಲ, ಉಣ್ಣೋದು ತಿನ್ನೋದು ಬದಲ, ಇರೋ ರೀತಿಗಳು ಬದಲ, ಎಲ್ಲ ಬದಲ. ಅದಕ್ಕೆ ಯಾಕೆ ಚಂದ, ಯಾಕೆ ಜಗತ್ತದ ಅಂದ್ರೆ ಇವೆಲ್ಲ ಇರ್ತಾವು ಅಂತ. ಈಗ ನೀವು ಹುಡುಗರದಾರಂತ ಇಟ್ಕೊಳ್ಳಿ, ಮನ್ಯಾಗ ಒಂದಿಷ್ಟ ಅಳ್ಕೋತಿದ್ರೆ ಮಜಾ ಇರ್ತದೆ. ಬರೇ ನಕ್ಕೋತಿದ್ದು ಅಂತಂದ್ರೆ ಏನೂ ಆಗ್ಯದ ಈ ಹುಡುಗರಿಗೆ ಅನ್ನೋದಲ್ಲೇ. ಏನಾಗ್ಯದ ಯಾರಿಗೊತ್ತು? ಬರೇ ನಗ್ತಿರ್ತದೆ. ತೋರಿಸ್ರಿ ಡಾಕ್ಟ್ರಿಗೆ. ಸ್ವಲ್ಪ ಅಳ್ತಿರ್ಬೇಕು, ಸ್ವಲ್ಪ ನಗ್ತಿರ್ಬೇಕು, ಅದು ಜೀವಂತಿಕೆ. ಹೌದಲ್ಲ ಹೇಳಿ? ನೀವು ಬಹಳ ಮುಖ ಗಂಟು ಹಾಕ್ಕೊಂಡು ಕೂತ್ರೆ ಅಲ್ಲ, ನಗುವಾಗ ನಗೋದು. ಮತ್ತು ಯಾವಾಗ ಗಂಭೀರ ಇರಬೇಕು ಆವಾಗ ನಗಕ್ಕೆ ಶುರು ಮಾಡಿದರೆ ಧಾರವಾಡ ಸಮೀಪ ಆಗ್ತದೆ ಅಷ್ಟೆ. ಅಲ್ಲದ ಯಾವಾಗ ಏನೋ ಆವಾಗ, ಯಾವಾಗ ಯಾವ ಭಾವ ಬೇಕೋ ಆ ಭಾವ. ಅದಕ್ಕೆ ದೇವರು ಎಲ್ಲ ಭಾವಗಳನ್ನು ಮಾಡ್ಯಾನ, ನಿರ್ಮಾಣ ಮಾಡ್ಯಾನ. ಪ್ರೇಮ ಭಾವ ಅದ, ಸ್ವಲ್ಪ ದುಃಖದ ಭಾವ ಅದ, ಎಲ್ಲವೂ ಇರೋದೇ ಜೀವನದಲ್ಲಿ. ಒಂದೇ ಥರದ ಭಾವ ಅಲ್ಲ. ಒಮ್ಮೆ ಸಂತೋಷ ಇರ್ತದೆ, ಒಮ್ಮೆ ಸಂತೋಷ ಇರುವುದಿಲ್ಲ. ಈಗದ ಅಲ್ಲ, ಒಂದು ಹುಡುಗ ಹುಟ್ಟಿತು ಅಂದರೆ ಮನ್ಯಾಗ ಹಬ್ಬದ ವಾತಾವರಣ ಇರ್ತದೆ. ಎಲ್ಲರೂ ಆನಂದವಾಗೇ ಇರ್ತಾರೆ, ಎಲ್ಲರೂ ಆನಂದವಾಗಿ. ಅವರು ಮನೆಯೊಳಗಿರೋ ಒಬ್ಬ ಮುದುಕ ದೇಹ ಬಿಟ್ಟ ಅಂದರೆ ಆನಂದ ಇರ್ತಾರೆ. ನಾವು ಬರೀ ಆನಂದ ಇರತ್ತೆ ಹೇಳ್ಯಾರ, ಆನಂದವಾಗೇ ಇರೋರತ್ತ ಹಾಡು ಕೂತ್ಕೊಂಡಕ್ಕಾಗತ್ತೆ? ಅವಾಗ ಹಂಗೆ ಇರ್ಬೇಕು. ಎಲ್ಲಿ ಹೇಗಿರ್ಬೇಕು ಹಾಗಿರು. ಅದಕ್ಕಾಗಿ ಭಾವನೆಗಳು, ಸುಂದರ ಭಾವನೆಗಳು ಜಗತ್ತಿನಲ್ಲಿ ಅದಾವ. ಇವುಗಳನ್ನು ನಿನಗೆ ಇಲ್ಲದೆ ಇದ್ದರೆ, ಇನ್ನೊಬ್ಬರಲ್ಲಿ ಅಂಥದ್ದಿದ್ದರೆ, ನಿನಗೆ ಹಿಡಿಸದೇ ಇದ್ದರೆ ತಾಪ ಮಾಡ್ಕೋಬೇಡ. ದ್ವೇಷ ಮಾಡು. ಈಗೆಲ್ಲೇನು ಜಗತ್ತಿನಾಗ ಎಷ್ಟು ದ್ವೇಷ, ಅದೇ ಜಗತ್ತನ್ನು ನಾಶ ಮಾಡೋದದ. ಎಷ್ಟು ದ್ವೇಷ. ನಿಮ್ಮನ್ನು ಕಂಡ್ರೆ ನನಗೆ ಹಾಗೆ ಬರುವುದಿಲ್ಲ, ನನ್ನ ಕಂಡ್ರೆ ನಿಮಗೆ ಹಾಗೆ ಬರುವುದಿಲ್ಲ. ಹಾಗೆ ಬರಲಿ ಬಿಡಲಿ, ದ್ವೇಷ ಉರಿತದಲ್ಲ ಅದು. ನೋಡಿದರೆ ಈಗ ಹಾದ್ಯಾಗ ಹೊಂಟಿರ್ತೀವಿ ನಡ್ಕೋಂತ. ಈಗ ಸ್ವಲ್ಪ ಮಳೆ ನೀರು ನಿಂತು ಈಗ ಚಲೋದವು ರಸ್ತೆಗಳು. ಸ್ವಲ್ಪ ಮೊದಲ ರಸ್ತೆ ಹೆಂಗಿದ್ದು ಅಂದರೆ ಸ್ವಲ್ಪ ತಗ್ಗ ಪಗ್ಗ ಇರ್ತಿದ್ದು, ಅಲ್ಲಿ ನೀರು ನಿಲ್ತತ್ತು. ಗಾಡಿ ಒಂದು ಬಂತು ಅಂದ್ರೆ ಏನಾಗ್ತಿತ್ತು? ರಾಡೆಲ್ಲ ನಡೆಯೋರ ಮೈ ಮೇಲೆ
ಹೌದಲ್ಲ ಹೇಳಿ? ಆಗ್ತಿತ್ತು. ಹಿಂಗೆ ಹೋಗ್ತಿತ್ತು ಗಾಡಿಗಳು. ಅದನ್ನು ನೋಡಿ ಇವ ಒಬ್ಬ ಹೊಂಟಿದ್ದ ದಾರಿಯಿಂದ, ಇದು ಗಾಡಿ ಹಿಂಗೆ ಮಜಾದಾಗ ಹೋಯಿತು, ಇವ ದಾರ್ಯಾಗ ನಿಂತಾನ, ಹೊಟ್ಟೆ ಉರಿ. ಏನು ಈ ವಾಹನ ನಡೆಸೋರು ಅದಾರ, ಮಾಲೀಕರು ಎಂಥ ಭಯಾನಕ ಅದಾರ. ತನಗಿಲ್ಲ, ಅದಕ್ಕೆ ಅಕಸ್ಮಾತ್ ತಾನೇ ಗಾಡಿ ತಗೊಂಡಿದ್ದ ಅಂದ್ರೆ ಮುದ್ದಾಮ ತಗ್ಗಿನಾಗ ಹಾಸಿ ನೀರು ಹೊಡೆದು ಮುಂದೆ ಹೋಗ್ತದೆ. ಹಂಗೆ ಅನ್ನಿಸ್ತದ ಮಜಾದಾಗ. ಇವು ಎಲ್ಲ ಇರೋದೆ ಇಂಥದ್ರಾಗ. ಹೋಗಲಿ ಬಿಡು ಗಾಡಿ, ನಮ್ಮದು ಕಾಲು ಚಲೋ ಅದಾವಲ್ಲ ಅಂದ್ರೆ ಸಾಕಲ್ಲಿ. ಮೊನ್ನೆ ನೌಕರಿ ಮಾಡಕ್ಕೆ ಬಂದ, ಗಾಡಿ ತಗೊಂಡ. ಮೊನ್ನೆ ಆಗ್ಯಾನ ಸಂಸ್ಥೆ ಮುಖಂಡ, ಗಾಡಿ ತಗೊಂಡಾನ ಅಂತ ನಮ್ಮೂರಿ ಏನು ಯಾಕೆ ಒಳ್ಳೆ ಗಾಡಿ ತಗೊಂಡಾನ. ತಗೊಳ್ಳೋದಾದ್ರೆ ನೀನು ತಗೋ, ಬೇಡಾದ್ರೆ ಗಪ್ ಸುಮ್ಮನೆ ಇರೋ. ತಾಪ ಯಾಕೆ ಮಾಡ್ಕೋತೀವಿ? ತಾಪ ಯಾಕೆ? ತನಗೆ ಮುನಿಯವರಿಗೆ ತಾ ಮುನಿಯಲೇಕೆ? ಅವ್ರು ಬೇಕಾದರೆ ನಮ್ಮ ಮೇಲೆ ತಾಪ ಮಾಡಿಕೊಳ್ಳಿ, ನಾವ್ಯಾಕೆ ತಾಪ ಮಾಡಿಕೊಳ್ಳೋದು? ತನಗಾದ ಹಾಗೇನು, ಅವರಿಗಾದ ಛೇಗೇನು? ಏನು ಭಾಷೆ ಬಳಸೋ ರೀತಿ? ತನುವಿನ ಕೋಪ ತನ್ನ ಹಿರಿತನದ ಕೇಡು. ದೊಡ್ಡವರಾದ ಬಳಿಕ ಹಂಗೆ ಸಿಟ್ಟಿಗೆ ಹೇಳಬಾರದು, ಭಾಳ ತಾಪ ಮಾಡ್ಕೋಬಾರದು. ಹಿರಿಯರು ಅಂತ ಇರ್ತಾರಲ್ಲ ಮನ್ಯಾಗ, ಏನು ನೀವು ಮನ್ಯಾಗ ಬೇಕಾದಷ್ಟು ಜಗಳ ಮಾಡ್ರಿ, ಹಿರಿಯರು ಶಾಂತ 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 ಅಂತಿರ್ತಾರೆ. ಅವರು ತಾಪ ಮಾಡಿಕೊಂಡ್ರೆ ಚಂದ ಕಾಣೋದಿಲ್ಲ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.